ದಿವಸ ಪಾದಯಾತ್ರೆ ಅಂದ್ಕೊಂಡಿದ್ದೀರಿ. JDS ಹಾಗೂ BJP ಎಲ್ಲ ಕಾರ್ಯಕರ್ತರು ಕೂಡಿ ಬರ್ತಾರೆ. ಏನು ಹೇಳಕ್ಕೆ ಬಯಸ್ತೀರಿ? ಕಳೆದ 2 ದಿನದಿಂದ ಆಗಿದೆ, ಇವತ್ತು 3ನೇ ದಿನ. ಈ ಪಾದಯಾತ್ರೆಯ ಉದ್ದೇಶ ಈಗಾಗಲೇ ಜಗಜ್ಜಾಹೀರಾಗಿದೆ. ಹಿಂದೆಲ್ಲ ಭಾಳಷ್ಟು ಚರ್ಚೆಗಳು ಈ ಕರಪ್ಷನ್ ಬಗ್ಗೆ ಆಗ್ತಾಯಿದ್ವು. ಆವಾಗೆಲ್ಲ ನಿಮ್ಮ ಹತ್ರ ಆಧಾರ ಇದ್ದರೆ ಕೊಡಿ ಅಂಥೇಳಿ ಮಾತನಾಡಿರೋ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ವಿಧಾನಸಭೆ ಒಳಗೂ ಹೊರಗಡೆನೂ ನೋಡಿದ್ದೇವೆ. ಇಲ್ಲಿ ಆಧಾರ ರಹಿತವಾಗಿ ಬ್ಯಾಂಕ್ ಮೂಲಕನೇ ಹಣ ಬದಲಾವಣೆ ಆಗಿರೋದನ್ನು ಕೊಟ್ಟ ಮೇಲೂ ಅದೇನು ಹೇಳ್ತಾರಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಬೇಕಿಲ್ಲ. ಈಗ ಅವರೇ ಒಪ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ 180 ಕೋಟಿ ಅಲ್ಲ, ಬರೀ 80 ಕೋಟಿ ತಿಂದಿದ್ದೀವಿ, ಬಿಡಿ ಅನ್ನೋ ರೀತಿ ಮಾತನಾಡಿದರೆ ಅವರಿಗೆ ನಾಚಿಕೆ ಆಗಬೇಕು. ಆಮೇಲೆ ಅದಾದ ಮೇಲೆ ನಾವು ಪಾದಯಾತ್ರೆ ಪ್ರಾರಂಭ ಮಾಡ್ತೀವಿ ಅಂದಮೇಲೆ ಅವರು ಅದಕ್ಕೆ ವಿರುದ್ಧವಾಗಿ ನಮ್ಮನ್ನು ಪ್ರಶ್ನೆ ಮಾಡುವ ಒಂದು ಹೋರಾಟ ಆರಂಭ ಮಾಡಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಮರ್ತು ಬಿಟ್ಟಿದ್ದಾರೆ, ನಾವು ಅಧಿಕಾರದಲ್ಲಿ ಇದ್ದೀವಿ ಅನ್ನೋದಾದರೂ ಮರ್ತು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನಗೆ. ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ವಿರೋಧ ಪಕ್ಷದಲ್ಲಿರೋರು ನಾವು ಪ್ರಶ್ನೆ ಮಾಡೋರು, ಅವರು ಉತ್ತರ ಕೊಡಬೇಕಾಗ್ತದೆ. ಹೇಳ್ತಾರೆ ಅಂದರೆ, ನಿಮಗೆ ಅಧಿಕಾರ ಇಟ್ಕೊಂಡು ನಿಮ್ಮದೇ ಸರ್ಕಾರ ಇದೆ, ನಮ್ಮ ಏನೇನೋ ಹಗರಣಗಳು ಬಿಚ್ಚಿಡ್ತೀವಿ. ಅರೆ, ನಿಮ್ಮ ಹತ್ರನೇ ಸರ್ಕಾರ ಇಟ್ಕೊಂಡು ಯಾರಿಗೆ ಬಿಚ್ಚಿಡ್ತೀರಿ? ನಿಮಗೆ ಧೈರ್ಯ ಇದ್ದರೆ, ತಾಕತ್ತಿದ್ದರೆ ಎನ್ಕ್ವೈರಿ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ ಒಳಗೆ ಹಾಕಿ. ಆಗೋದಿಲ್ಲ ಅಂದರೆ ಖಾಲಿ ಮಾಡಿ ಹೋಗಿ. ನಾವು ಬಂದು ಯಾರ್ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ. ಅಧಿಕಾರ ತಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನ ಮರ್ತು ಬಿಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅನ್ನೋದು. ನಮಗೂ ಉತ್ತರ ಕೊಡಿ, ನೀವು ಉತ್ತರ ಕೊಡಿ ಅಂತ ಹೆದರ್ಸಕ್ಕೆ ನೋಡ್ತಾರೆ. ನಿಮ್ಮೂ ತೆಗಿತೀವಿ ಅಂದರೆ ನಿಮ್ಮೂ ತೆಗಿತೀವಿ, ನಮ್ಮೂ ಮುಚ್ಚಿಬಿಡಿ ಅಂದ ಅರ್ಥ ಅಲ್ಲ. ಅದ್ರ ಅರ್ಥ ನಾವು ಸಿಗಿಬಿದ್ದಿದ್ದೀವಪ್ಪ, ನಿಮ್ಮದು ನಾವು ತೆಗೆದು ಬಿಡ್ತೀವಿ, ಯಾಕೆ ಗಂಟು ಬಿದ್ದಿರಿ ಬಿಡಿ ಅಂತಾರೆ. ಹೆದರಿ ಹೋಗಿದ್ದಾರೆ. ಅನಿವಾರ್ಯ ಆಗ್ತದೆ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ. ಯಾಕಂದರೆ ನಾನು ಅವ್ರ ಜೊತೆ ನಮ್ಮಲ್ಲಿದ್ದಾಗ 15 ವರ್ಷ ಅವ್ರ ಜೊತೆನೇ ಇದ್ದೀವಿ ನಾವು, 15-20 ವರ್ಷ. ನಮ್ಮಲ್ಲೆಲ್ಲ MP ಕಾಂಟೆಸ್ಟ್ ಮಾಡಿದ್ರು ಕೊಪ್ಪಳದಲ್ಲಿ. ಅವಾಗೆಲ್ಲ ನಾವು ಅವರಿಗೆ ಕೆಲಸ ಮಾಡಿದ್ದೀವಿ. ಆವತ್ತಿನ ಸಿದ್ದರಾಮಯ್ಯನವ್ರಿಗೂ ಇವತ್ತಿನ ಸಿದ್ದರಾಮಯ್ಯನವ್ರಿಗೂ ಅಜಗಜಾಂತರ ಫರಕಾಗಿ ಹೋಗಿದೆ. ಅವರು ತಮ್ಮ ರಾಜಕೀಯ ಎದುರಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತ ಮಾತಾಡ್ತಾಯಿದ್ರು. ಈಗ ಮೈ ತುಂಬ ಕಪ್ಪು ಚುಕ್ಕೆ ಆಗ್ಬಿಟ್ಟಿದ್ದಾವೆ. ಅವರು ಯಾಕೆ ರಾಜೀನಾಮೆ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಗೊತ್ತಿಲ್ಲ. ಅಧಿಕಾರಕ್ಕೆ ಕಂಟಿಕೊಂಡು ಕುಂದಿರುವ ಮನುಷ್ಯ ಅಲ್ಲ ಅವರು. ಇವತ್ತು ಗೌರವದಿಂದ ರಾಜೀನಾಮೆ ಕೊಟ್ಟಿದ್ದರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಾಯಿತ್ತು. ಇವತ್ತು ರಾಜೀನಾಮೆ ಕೊಡದೆ ಅವರು ಏನು ಹಠಮಾರಿತನ ತೋರಿಸ್ತಾ ಇದ್ದಾರೆ, ಅದರಿಂದ ಅವರ ಗೌರವ ಇನ್ನೂ ಕುಸಿತಾ ಇದೆ. ಗವರ್ನರ್ ಕೊಟ್ಟೋದಕ್ಕೇ ಅವರು ಜೈಲಿಗೆ ಹೋದರು, ಆಮೇಲೆ ಹೊರಗೆ ಬಂದರು, ಅದೆಲ್ಲ ನೋಡಿದ್ದೀವಿ. ಈಗ ನಿಮಗೆ ಬಂದಾಗ ನೀವು ಅದೆಲ್ಲ ನಮ್ಮನ್ನು ಕೇಳೋರು ಮಾಡಬೇಕು. ಕೌನ್ಸಿಲ್ ಅಭಿಪ್ರಾಯ ಏನು ಕಮಿಟಿ ಇದಿದೆ, ಅದರ ಅಭಿಪ್ರಾಯನ ಕೇಳಿ ಮಾಡಬೇಕು. ಇವೆಲ್ಲ ನುಣಿಸ್ಕೊಳ್ಳೋ ಕೆಲಸ ಬೇಡ. ಅಧಿಕಾರ ಅವತ್ತು ಇದೆ, ಅದೇ ಕಾನ್ಸ್ಟಿಟ್ಯೂಷನ್ ಇವತ್ತು ಇದೆ. ನಿಮಗೆ ಕೊಡುವಾಗ ಬಂತು, ಅವಾಗ ಅವ್ರದ್ದು ಅಲ್ಲೇ ಕೇಂದ್ರದಾಗ ಸರ್ಕಾರ ಇತ್ತು. ಇಲ್ಲಿ BJP ಇದ್ದಾಗ ಆವತ್ತಿನ ಗವರ್ನರ್ ಕೊಟ್ಟರು, ಆವತ್ತು ನೀವೇ ಸ್ವಾಗತ ಮಾಡಿದ್ರಿ. ಇವತ್ತು ಅದನ್ನು ವಿರೋಧ ಮಾಡ್ತೀರಿ ಅಂದರೆ ಜನ ನೋಡ್ತಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ನಿಮಗೇನು ಅನ್ನಿಸ್ತಾ ಇದೆ? ಈಗ ಯಶಸ್ವಿ ಆಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಏನಾದರೂ ಫೇಲ್ ಆಗ್ತಾ ಇದೆಯಾ ಅನ್ನಿಸ್ತಾ ಇದೆಯಾ? ಅವರು ಭಯಪಟ್ಟು ತಾವೇ ತಪ್ಪುಗಳನ್ನು ಮಾಡ್ತಾರೆ. ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಅವ್ರು ಮರ್ತು ಬಿಟ್ಟಾರೆ ತಮ್ಮ ಕೈಯಾಗ ಅಧಿಕಾರ ಇದೆ ಅಂತ. 1.5 ವರ್ಷ ಆಯ್ತಲ್ಲ ಸ್ವಾಮಿ ನೀವು ಬಂದು. ನಿಮ್ಗೆ ಗೊತ್ತಿದ್ರೆ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ರಿ? ನಾವು ತಿಂದಿದ್ದೀವಿ, ಅವ್ರನ್ನ ಯಾಕೆ ಕೇಳಬೇಕು ಅಂತ ಸುಮ್ಮನೆ ಕೂತಿದ್ರಾ? ಧೈರ್ಯ ಇದ್ದರೆ, ಕುಮಾರಣ್ಣಂದಿದೆ ಅಂತ ಹೇಳಿದ್ರಿ, ಧೈರ್ಯ ಇದ್ದರೆ ಎನ್ಕ್ವೈರಿ ಮಾಡಿ. ಕಾನೂನುಬದ್ಧ ಐತೋ ಇಲ್ಲ, ಕಾನೂನುಬದ್ಧ ಇಲ್ಲ ಅಂದರೆ ನೀವು ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಿ ಅಂತ ಹೇಳಿದ್ದೀವಲ್ಲ. ಅದನ್ನು ಬಿಟ್ಟು ನಮಗೆ ಉತ್ತರ ಕೊಡಿ. ನಾವ್ಯಾಕೆ ಉತ್ತರ ಕೊಡಬೇಕು? ನೀವು ಕೊಡಬೇಕು, ಸರ್ಕಾರ ಇಟ್ಕೊಂಡು. ನಮಗಲ್ಲ ಉತ್ತರ ಕೊಡೋದು, ಜನರಿಗೆ ಉತ್ತರ ಕೊಡಬೇಕು ನೀವು. ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಿಕ್ಕಿದ್ದೀರಲ್ಲಪ್ಪ ಇಷ್ಟಿಷ್ಟು ಬ್ಯಾಂಕಿನ ಮೂಲಕ ಹಗರಣ ಆಗಿರೋದು ಪ್ರಥಮ. ಇದು ಯಾರೋ ಎಲ್ಲೋ ರೂಮ್ನಲ್ಲಿ ರೊಕ್ಕ ಕೊಟ್ಟರು, ಇಸ್ಕೊಂಡ್ರು, ಇಂಥವು ನಡೆದಿದ್ದು. ಅದಕ್ಕೆ ನೀವು ಸಾಕ್ಷಿ ಕೊಡಿ. ಎಲ್ಲಿಂದ ಕೊಡ್ತೀರಿ ಸಾಕ್ಷಿ? ಇದಕ್ಕೇನು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ. ಈಗ ಅಲ್ಲೇ ಟ್ರಾನ್ಸಾಕ್ಷನ್ ಯಾರ್ಯಾರ ಅಕೌಂಟಿಗೆ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ. ನನ್ನ ಕ್ಷೇತ್ರದಲ್ಲೂ ಕೆಲವರು ಅಕೌಂಟಿಗೆ ದುಡ್ಡು ಬಂದಿದೆ.
ಯಾವ್ಯಾವ ಅಂಗಡಿಗಳಿಗೆ ಹೋಗಿದ್ದಾವೆ, ಗೊಬ್ಬರದ ಅಂಗಡಿಗೆ ಹೋಗಿದ್ದಾವೆ, ಪೆಟ್ರೋಲ್ ಬಂಕ್ ಹೋಗಿದ್ದಾವೆ, ಎಲ್ಲೆಲ್ಲೋ ಇಂಡಸ್ಟ್ರಿಗಳಿಗೆ ಹೋಗಿದ್ದಾವೆ. ಆಮೇಲೆ ತೆಲಂಗಾಣದಲ್ಲಿ ದುಡ್ಡು ಹೋಗಿದೆ, ಎಲೆಕ್ಷನಿಗೆ ಕೊಟ್ಟಿದ್ದಾರೆ, ಬಾರ್ಗಳಿಗೆ ಹೋಗಿದ್ದಾವೆ. ಏನಿದು, ಎಷ್ಟು ಅಸಹ್ಯತನದ್ದಿದು. ಆದರೂ ಈ ಮಂಡತನ ಮಾಡ್ತಾರಲ್ಲ ಸಿದ್ದರಾಮಯ್ಯನವರು, ಅದಕ್ಕೆ ಉತ್ತರ ಇವತ್ತು ಜನ ಕೊಡಲಿ ಅನ್ನೋದಕ್ಕೇ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ. ಗವರ್ನರ್ ಏನಾದರೂ ಅವರಿಗೆ ಅನುಮತಿ ಕೊಟ್ಟುಬಿಟ್ರೆ, ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟರೆ ಆವಾಗ ಇವ್ರಿಗೇನಾಗ್ತದೆ, ಅನಿವಾರ್ಯ ಆಗ್ತದೆ. ಹಿಂದೆ ಇವರಿದ್ದಾಗ ಮಾಡಿದ್ರಲ್ಲ, ಅದು ಅವತ್ತು ಅದು ಕೈಗೊಂಬೆ ಇತ್ತಾ? ಯಡಿಯೂರಪ್ಪನವ್ರಿಗೆ ಮಾಡಿದ್ರಲ್ಲ, ಹಿಂದಿದ್ದ ಗವರ್ನರ್ ಕೊಟ್ಟರಲ್ಲ, ಅವಾಗ ಇವರೇ ಹೇಳಿದ್ರು ಗವರ್ನರಿಗೆ ಅಧಿಕಾರ ಇದೆ, ಅವರು ಕೊಡೋದಕ್ಕೆ ಬರ್ತದೆ. ಮತ್ತು ಇವತ್ತು ಗವರ್ನರ್ ಅಧಿಕಾರ ಬದಲಾಗ್ಬಿಡ್ತಾ? ಆಗಿದೆಯಲ್ಲ, ಉದಾಹರಣೆ ನಮ್ಮ ಮುಂದೆನೇ ಇದೆಯಲ್ಲ.